ಒಂದು ಸಿನಿಮಾ ಪೂರ್ತಿ ಇದೀನಿ ಈಗ. ನನಗೆ ಫಸ್ಟು ಈಗ ನಾಯಕ ನಟ ಅಂದೇಟಿಗೆ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ನಾಯಕ ನಟ ಅಂತ ಎಂದು ಹೇಳೋದೇಟಿಗೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಪಾತ್ರ, ಪ್ರಮುಖ ಪಾತ್ರ ಮಾಡಿದ್ದೀನಿ. ಈಗ ಸಿನಿಮಾದಲ್ಲಿ ಈಗ ಇಲ್ಲಿ ಎಷ್ಟು ಜನ ಅವರೇ ಈ ಫ್ರೇಮಲ್ಲಿ ಎಲ್ಲರೂ ಒಂದರ ಒಂದು ರೀತಿ ನಾಯಕ ನಟರೆ. ಎಲ್ಲರೂ ಈಗ ಸಾಧು ಸರ್ ಹೇಳಿದ್ರಲ್ಲ 3 ದಿನ ಮಾಡಿದ್ದು ಸಿನಿಮಾ ಪೂರ್ತಿ ಇದ್ದೀನಿ ಅಂತ, ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಲಿ. ಅದರಲ್ಲಿ ವಿಜಯನಂದ್ ಸರ್ ಕರೆದುಬಿಟ್ಟು ಈ ಥರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರನ ನನ್ನ ಕೈಯಲ್ಲಿ ಮಾಡಿಸೋದು ನನಗೆ ಸಖತ್ ಖುಷಿ ಆಯಿತು. ಆಮೇಲೆ ವಿಜಯನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದರೆ ಡೈಲಾಗ್ಸು ಅದು ಸ್ಪಾಟಲ್ಲೇ ಹಿಂಗೆ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ಥರ, ಸುಮ್ಮನೆ ಡೈಲಾಗ್ ಬರಲ್ಲ, ಪಂಚ್ ಆಗೋ ಥರ ಡೈಲಾಗು ಅದನ್ನ ಸ್ಪಾಟಲ್ಲೇ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬ ಕಷ್ಟ. ಅದನ್ನು ವಿಜಯನಂದ್ ಸರ್ ಮಾಡ್ತಾರೆ, ಸಖತ್ ಖುಷಿ ಆಯಿತು. ನಮ್ಮ ಗೌರವ್ ಬ್ರೋ ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ತು ಕ್ಲೋಸ್ ಫ್ರೆಂಡ್, ಒಂದು 2-3 ವರ್ಷ ಪರಿಚಯ ಆಗಿರುವಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡಿಸ್ಕೊಂಡು, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಫನ್ ಮಾಡ್ಕೊಂಡು. ಅದೇ ಈಗ ಟೀಮು ಕರೆಕ್ಟಾಗಿದ್ದಾಗ, ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಯ್ತದೆ. ಆಮೇಲೆ ನಿರ್ಮಾಪಕರು, ನಂಗೆ ಸತ್ಯವರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಬಿಟ್ಟಿದೆ, ಅಂದರೆ ಅಷ್ಟು ಸಿಂಪಲ್ ಆಗಿದ್ರು.